ಶ್ರೀ ಗುರುಭ್ಯೋ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇರ್ವಿನ್ ರಸ್ತೆ, ಮೈಸೂರು. ಲೋಕ ಕಲ್ಯಾಣಾರ್ಥವಾಗಿ ದಿನಾಂಕ 3/3/2026 ಮಂಗಳವಾರ ಗ್ರಾಶೋದಯ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಯುಕ್ತ ಚಂದ್ರಗ್ರಹಣ ಇರುವುದರಿಂದ ದಿನಾಂಕ 4/3/2026 ಈ ದೇವಸ್ಥಾನದಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ನೆರವೇರಿಸಲಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತ ಭಕ್ತಾದಿಗಳಿಗೂ ಲೋಕಕ್ಕೂ ರಾಷ್ಟ್ರಕ್ಕೂ ಉಳಿತಾಗಲಿ ಅಂತೇಳಿ ಚಂದ್ರಗ್ರಹಣ ಶಾಂತಿಯನ್ನು ಮಾರ್ಚ್ 3, 2026 ಮಂಗಳವಾರ ಪಾಲ್ಗುಣ ಶುಕ್ಲ ಪೌರ್ಣಮಿಯೆಂದು ಸಂಭವಿಸುವುದರಿಂದ ಈ ಗ್ರಹಣ ಶಾಂತಿಯನ್ನು ಮಾಡ್ತಾ ಇದ್ದೀವಿ. ಸ್ಪರ್ಶಕಾಲ ಹಗಲು 3 ಗಂಟೆ 9 ನಿಮಿಷಕ್ಕೆ ಇರುತ್ತದೆ. ಸಮ್ಮಿಲನ ಕಾಲ ಹಗಲು 4 ಗಂಟೆ 40 ನಿಮಿಷಕ್ಕೆ ಇರುತ್ತದೆ. ಮಧ್ಯಕಾಲ 4 ಗಂಟೆ 55 ನಿಮಿಷಕ್ಕೆ ಇರುತ್ತೆ. ಅದೇ ರೀತಿ ಸಮ್ಮಿಲನ ಕಾಲ 5 ಗಂಟೆ 29 ನಿಮಿಷಕ್ಕೆ ಇರುತ್ತೆ. ಮೋಕ್ಷ ಕಾಲ ಸಂಜೆ 6 ಗಂಟೆ 43 ನಿಮಿಷಕ್ಕೆ ಇರುತ್ತದೆ. ಆದ್ಯಂತ ಪುಣ್ಯಕಾಲ 3 ಗಂಟೆ 34 ನಿಮಿಷಗಳಿರುತ್ತದೆ. ಆದ್ದರಿಂದ ಗ್ರಹಣ ಶಾಂತಿ ಇರುವುದರಿಂದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಗ್ರಹಣ ಮುಗಿದ ನಂತರ ಶುದ್ಧಿ ಕಾರ್ಯವನ್ನು ಮಾಡಿ ಪುಣ್ಯವಾಚನ, ಭಗವತ್ ಪುಣ್ಯವಾಚನ, ಪಂಚಕ ವಿಶುದ್ಧಿಯಿಂದ ಪುಣ್ಯವಾಚನವನ್ನು ಮಾಡಿ ಗ್ರಹಣದಲ್ಲಿ ಇರ್ತಕ್ಕಂಥ ಗ್ರಹಣ ಕಾಲದಲ್ಲಿ ಸಂಭವಿಸ್ತಕ್ಕಂಥ ಶುಭ ಫಲ ಮತ್ತು ಅಶುಭ ಫಲ, ಮಿಶ್ರ ಫಲದವರಿಗೆ ಗ್ರಹಣ ಶಾಂತಿಯನ್ನು ಶುಭ ಫಲ ಯಾರ್ಯಾರಿಗಿರ್ತದೆ ಅಂದರೆ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಮತ್ತು ಮಿಥುನ ರಾಶಿಯವರಿಗೆ ಶುಭ ಫಲವಾಗಿರುತ್ತದೆ. ಮಿಶ್ರ ಫಲ ಧನುಷ ರಾಶಿ ಮತ್ತು ಕುಂಭ, ಮೇಷ ಮತ್ತು ಕರ್ಕಾಟಕ ರಾಶಿಯಾಗಿರುತ್ತದೆ. ಅಶುಭ ರಾಶಿ ಸಿಂಹ ಮತ್ತು ಕನ್ಯಾ ಮತ್ತು ಮಕರ ಮತ್ತು ವೃಷಭ ರಾಶಿಯಾಗಿರುತ್ತದೆ. ಆದ್ದರಿಂದ ಗ್ರಹಣ ಶಾಂತಿಯ ಕಾಲದಲ್ಲಿ ಸಮಸ್ತ ಭಕ್ತರು ಸಹ ಚಂದ್ರಗ್ರಹ ಬೀಜಮಂತ್ರವನ್ನು ಹೇಳುವುದರಿಂದ ಸಕಲ ವಿಘ್ನಗಳನ್ನು ಪರಿಹರಿಸಿ ಚಂದ್ರಗ್ರಹನು ತೃಪ್ತಿ ಆಗ್ತಾನೆ. ಆದ್ದರಿಂದ ಸಮಸ್ತ ಭಕ್ತರು ಸಹ ಈ ಮಂತ್ರವನ್ನು ಹೇಳುವುದರಿಂದ ಶುಭ ಫಲವಾಗುತ್ತದೆ. ಓಂ ಶಂ ಶಿಂ ಸೌಂ ಸಂ ಚಂದ್ರಾಯ ನಮಃ ಗಾಯತ್ರಿ ಮಂತ್ರವನ್ನು ಹೇಳುವುದರಿಂದಲೂ ಸಹ ಶುಭ ಫಲವನ್ನು ನಿರೀಕ್ಷಣೆ ಪಡಬಹುದು. ಕ್ಷೀರಪುತ್ರಾಯ ವಿದ್ಮಹಿ ಅಮೃತಾತ್ಮಾಯ ಧೀಮಹಿ ತನ್ನೋ ಸೋಮ ಪ್ರಚೋದಯಾತು. ಈ ಮಂತ್ರವನ್ನು ಕೂಡ ಗ್ರಹಣ ಸಮಯದಲ್ಲಿ ಭಕ್ತಾದಿಗಳು ಈ ಒಂದು ಶ್ಲೋಕವನ್ನು ಹೇಳಿಕೊಳ್ಳಬಹುದು. ಆದ್ದರಿಂದ ಈ ಗ್ರಹಣದಿಂದ ಸಮಸ್ತರಿಗೂ ಸಹ ಸರ್ವ ವಿಘ್ನಗಳನ್ನು ಪರಿಹರಿಸಿ ಸುಖ ಶಾಂತಿ ನೆಮ್ಮದಿಯಿಂದ ನಾಡಿಗೆ ಜಗತ್ತಿಗೆ ಒಳ್ಳೆಯದಾಗಲಿ ಅಂತೇಳಿ ಗ್ರಹಣ ಶಾಂತಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಎಸ್ ಕೃಷ್ಣಮೂರ್ತಿ, ಅರ್ಚಕರು ಆಗಮಿಕರು, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇರ್ವಿನ್ ರಸ್ತೆ, ಮೈಸೂರು.